ಬಿಡ ಬಿಡ ಇದನ್ನ ಬಿಡ ನನ್ ಮಾತ್ ಕೇಳೆ ಕೈಯಲ್ಲ ಇವತ್ತ ನೀನು ಸಾಯ್ತ್ಯಾ ನಿನ್ ಜನ್ಮಕ್ಕಿಷ್ಟು ಹಿಂದೆಯಿಂದ ಹೊಡೆಯೋದಕ್ಕೆ ನಾಚಿಕೆ ಆಗಲ್ಲ. ಸಾಯಿ ಎಷ್ಟು ಕೊಬ್ಬೆ ನಿನಗೆ, ಎಷ್ಟು ದುರಂಕಾರ ನಿನಗೆ. ನನ್ನ ಮನೇಲಿ ಕೆಲಸ ಮಾಡ್ತಿದ್ದೋಳು ನೀನು, ನಾನು ಹಾಕೋ ತಂಗಳನ್ನ ತಿನ್ನೋಳು ನೀನು. ನೀನು ನೀನು ನನ್ನ ಸಾಯಿಸ್ತೇನೆ. ಬಿಡು. ಏಯ್ ಭೂತಗಿ, ನಿನಗೂ ನನಗೂ ಭಯ ಪಡಿಸಿದಕ್ಕೆ ಇವಳು ಕಣ್ಣಲ್ಲಿ ನಾನು ಕಣ್ಣೀರ ನೋಡ್ಬೇಕು. ಏಯ್ ಇವಳು ಕಣ್ಣಲ್ಲಿ ರಕ್ತ ಚಿಮ್ಬೇಕು. ನನ್ನೇ ಭಯ ಪಡಿಸಿದ್ದ ಇವಳನ್ನ ಈ ಪುಣ್ಯ ಜೀವ ಹಾರೋಗ್ಬೇಕಿವತ್ತು. ಇವಳು ಕೈ ಕಾಲು ಬಲ ಇಲ್ದಿರೋಗ್ ಮಾಡ್ಬಿಡು. ಮಾಡು. ಅಮ್ಮ, ನನ್ ಕಾಲು ಆಡ್ಸಕ್ ಆಗ್ತಿಲ್ಲ ಅಮ್ಮ. ಪುಣ್ಯನ ಕಾಲುಗಳು ಸತ್ತೋಯ್ತು ಭದ್ರಾವತಿ. ಇನ್ನ ಅವಳು ಕದಲಲ್ಲ. ಪುಣ್ಯ ಏನಮ್ಮ? ಒಂದೇ ಒಂದ್ಸರಿ ಎದ್ದೇಳು. ಬಾಬಾ ಎದ್ದೇಳು 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 ಎದ್ದೇಳಮ್ಮ ಎದ್ದೇಳು. ನನ್ನನ್ನೇ ಕಾಲಿಂದ ತಳ್ತ್ಯಾ? ಅದಕ್ಕೆ ಕಾಲು ಇಲ್ದಿರೋಗ್ ಮಾಡ್ಬಿಟ್ನೆ. ಅಜ್ಜಿ, ಇದೇನ ನಿನ್ ಪೌರುಷ? ನಿಜವಾಗ್ಲೂ ನಿಂದು ಗರುಡ ವಂಶನೇನಾ? ಸಾಮಾನ್ಯ ವ್ಯಕ್ತಿಯಾಗಿ ನನ್ನನ್ ಗೆಲ್ಲಕ್ಕಾಗ್ದೆ, ನನ್ನನ್ ಸೋಲ್ಸೋ ತಾಕತ್ತಿಲ್ದೆ, ದಮ್ಮು ಧೈರ್ಯ ಸಾಕಾಗಿಲ್ಲ ಅಂತ ಹೀಗೆ ಮಂತ್ರಗಳನ್ನ ನಂಬ್ಕೊಂಡಿರೋ ನಿನ್ನನ್ನ ನಾನು ಸಾಯ್ಸಕ್ ಬಂದಿದ್ದು ಅಂತ ನನಗ್ ನಾಚಿಕೆ ಆಗ್ತಿದೆ. ನಿನ್ನಂತವಳು ಆ ಗರುಡ ವಂಶದಲ್ಲಿ ಹುಟ್ಟಿರೋದು ಆ ವಂಶಕ್ಕೆ ಅವಮಾನ. ಎಲ್ಲೋದ್ಲು ಇವಳು? ನಿನ್ನಂತ ಕೈಲಾಗದೆ ಇರೋ ಹೇಡಿ ಹತ್ರ ಸಾಯ್ಬೇಕಲ್ಲ ಅಂತ ತಲೆ ತಗ್ಗಿಸ್ಕೊಂಡು ನನಗೆ ಸತ್ತು ಹೋಗ್ಬೇಕು ಅನಿಸ್ತಿದೆ. ಸಾಕು ಸಾಕೆ. ಇವಾಗೇನು, ನಿನ್ ಕಾಲ್ ಸರಿ ಮಾಡಿದ್ರೆ ನನ್ ಜೊತೆ ಯುದ್ಧ ಮಾಡ್ತೀಯ ಅಲ್ವಾ? ನಿನ್ನ ತಾಯಿ ಸಮಾಧಿಯಿಂದ ಅಸ್ಥಿ ಪಂಜರನ ತೆಗ್ದಿದ ತಕ್ಷಣನೇ ನಿನ್ ಕಾಲ್ ಬರೋ ಹಾಗೆ ಮಾಡ್ತೀನಿ. ಹೇಗ್ ಯುದ್ಧ ಮಾಡ್ತೀಯ ಅಂತ ನಾನು ನೋಡ್ತೀನಿ. ಭೂತಕಿ, ಸಮಾಧಿನಾಗಿ. ಬೇಡ ಬೇಡ, ಶುರು ಮಾಡು ಭೂತಕಿ. ಬೇಡ. ನಮ್ಮಮ್ಮನ ಸಮಾಧಿನೇನೋ ಮಾಡಬೇಡಿ, ನಿಮ್ಮ ಕೈ ಮುಗಿತೀನಿ. ಭದ್ರಮ್ಮ, ಸಮಾಧಿನ ಮಾತ್ರ ಏನು ಮಾಡಬೇಡಿ. ಅಳೆ ಇದೆ ನನಗೆ ಬೇಕಾಗಿದ್ದು. ಇದೆ ನೀನ್ ನರಳೋದನ್ನ ನಾನು ನೋಡ್ಬೇಕಾಗಿರೋದು. ನೀನ್ ಈ ರೀತಿ ಸಂಕಟ ಪಡೋದನ್ನ, ನೋವು ಪಡೋದನ್ನ, ಈ ರೀತಿ ಚಿತ್ರಹಿಂಸೆ ಪಟ್ಕೊಂಡು ಗೋಗರಿಯೋದನ್ನ ನಾನು ನೋಡ್ಬೇಕು ಅಂದ್ಕೊಂಡಿದ್ದೆ. ಅಳೆ ಬೇಗ ತೋಡು ಭೂತಕಿ. ಅಯ್ಯೋ, ನಿಲ್ಸು ಭೂತಕಿ, ನಿಲ್ಸು. ಅವಾಗ್ಲೇ ಏನ್ ಹೇಳ್ದೆ? ಅವಾಗ್ಲೇ ಏನೇ ಹೇಳ್ದೆ? ಬೋಗಳೆ ಇನ್ನೊಂದ್ಸರಿ ಹೇಳೋ. ನೀವ್ ಹೇಳ್ದ ಹಾಗೆ ಕೇಳ್ತೀನಮ್ಮ. ಏನೋ? ಇನ್ನೊಂದ್ಸಲ ಹೇಳು. ನೀವ್ ಹೇಳ್ದ ಹಾಗೆ ಕೇಳ್ತೀನಿ. ನೀವೇನ್ ಮಾಡೋದ್ರು ಮಾಡ್ತೀನಿ. ಇದೇ ಕಣೆ ನಿನ್ನ ಬದುಕು. ಹೀಗೆ ಬಿದ್ದಿರ್ಬೇಕು. ಸಾಕ್ ನಿಲ್ಸಿ.
ಭೂತಕ್ಕೆ ಬಿಡು ಅದನ್ನ. ಪುಣ್ಯ ಅಮ್ಮ, ಅಮ್ಮ ಅವ್ರಿಗೆ ಏನು ಮಾಡಬೇಡ ಅಂತ ಹೇಳಿ. ಭೂತಕಿ, ಅಮ್ಮ, ಅನಿರುದ್ಧ್ ಬರ್ತಾ ಇದ್ದಾನೆ. ಪುಣ್ಯ ಇವಳು ಕಾಲು ಮತ್ತೆ ಬರೋ ಹೋಗಿ ಮಾಡು, ಮತ್ತೆ ಬರೋ ಹೋಗಿ ಮಾಡು. ಬಾ. ರಾಕ್ಷಸಿ, ಪುಣ್ಯ ಸಾಯಿ. ಬಿಡು. ಇವತ್ತು ಏನ್ ಮಾಡ್ತಿದ್ಯಾ? ನಿನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ಸಾಯಿ. ಪುಣ್ಯ ಸಾಯಿ. ಪುಣ್ಯ ಪುಣ್ಯ ಸಾಯಿ. ಬಿಡು. ಪುಣ್ಯ ಏನ್ ಮಾಡ್ತಾ ಇದೀಯಾ? ತಲೆ ಕೆಟ್ಟಿದ್ಯಾ ನಿಂಗೆ? ಅಡ್ಡ ಬರ್ಬೇಡ ಅನಿರುದ್ಧ್. ಇವಳು ಇವತ್ತು ಸಾಯ್ಲೇಬೇಕು. ನೀನ್ ಆ ಕಡೆ ಹೋಗು. ಏ ಪುಣ್ಯ, ನಿಂಗೇನ್ ಹುಚ್ಚ? ನೋಡ್ದ್ಯಾ ಇವಳು ಎಷ್ಟು ಕೆಟ್ಟವಳು ಅಂತ. ನೀನ್ ಬರೋದು ಸ್ವಲ್ಪ ತಡ ಆಗಿದ್ರು ಇವತ್ತು ಇವಳನ್ನ ಸಾಯಿಸ್ಬಿಡ್ತಿದ್ಲು. ಅಷ್ಟಕ್ಕೂ ಆ ಸಮಾಧಿನ ಯಾಕೆ ತೋಡ್ತಾ ಇದ್ದೀರಾ? ಪುಣ್ಯ, ನೀನ್ ಅತ್ತೆನ್ ಸಾಯ್ಸಕ್ ಯಾಕೆ ಪ್ರಯತ್ನ ಪಡ್ತಿದ್ದೆ? ಅಷ್ಟಕ್ಕೂ ಏನ್ ನಡೀತಿದ್ದಿ ಇಲ್ಲಿ? ನಾನ್ ಸಾಯಿಸ್ತಾ ಇರೋದು ಯಾರೋ ಮಹಾತ್ಮರನ್ನಲ್ಲ, ನನ್ ತಾಯಿನ್ ಸಾಯಿಸಿರೋ ದುಷ್ಟರನ್ನ. ಏನು? ಹೌದು, ಇದು ನಮ್ಮಮ್ಮನ ಸಮಾಧಿ. ನಾನು ಮಹಾದೇವಿ ಮಗಳು. ಮಹಾದೇವಿನ? ಹೌದನಿರುದ್ಧ್, ಇವಳಮ್ಮ ನಮ್ ಕುಟುಂಬಕ್ಕೆ ಮಹಾಶತ್ರು. ನಮ್ ಮನೇಲಿ ನಡೀತಾರೋ ಎಲ್ಲ ತೊಂದರೆಗಳಿಗೆ, ಅಕಾಲಿಕ ದುರ್ಮರಣಕ್ಕೆ, ಗಂಡಾಂತರಕ್ಕೆ ಎಲ್ಲದಕ್ಕೂ ಇವರಮ್ಮ ಆತ್ಮನೇ ಕಾರಣ. ಅದೊಂದು ದುಷ್ಟ ಆತ್ಮ ನಿಮ್ಮ ಕುಟುಂಬದಲ್ಲಿ ಯಾರನ್ನೋ ಒಬ್ಬರನ್ನ ಸಾಯಿಸಿ ತನ್ನ ರಕ್ತದಾಹನ ತೀರಿಸ್ಕೋಬೇಕು ಅಂತ ನೋಡ್ತಿರೋ ರಕ್ತ ಪಿಶಾಚಿ. ಬಾಯಿ ಮುಚ್ಚೆ ಸಾಕು. ರಕ್ತ ಪಿಶಾಚಿ ನಮ್ಮಮ್ಮ ಅಲ್ಲ, ನೀವು ನಿಮ್ಮನ್ನ ಸಾಯಿಸ್ಬಿಡ್ತೀನಿ. ಸಾಯಿಸ್ತೀನಿ ನನ್ನ. ಬಿಡು ಬಿಡು. ಇವಳನ್ನ ಕರ್ಕೊಂಡು ಹೋಗಿ ಆ ಗುಡಿಸಲಲ್ಲಿ ಕೂಡ ಹಾಕು. ಹೋಗು. ಅತ್ತೆ, ನನ್ ಮಾತು ಕೇಳಿ. ಏನು ಅವಳು ಸಾಯಿಸ್ತಾ ಇದ್ದಾಳು? ಅತ್ತೆ, ನನ್ ಮಾತು ಕೇಳಿ. ಏ ಭೂತಕಿ, ಸುಮ್ನೆ ಪುಣ್ಯನ್ ಬಿಟ್ಬಿಡು. ಇಲ್ಲ ಅಂದ್ರೆ ಹೇಳ್ತಾ ಇದೀನಿ, ಪರಿಣಾಮ ನೆಟ್ಟಗಿರಲ್ಲ. ಕೈ ತೆಗಿ. ಅತ್ತೆ ಬಿಡು. ನೀವ್ ಹೇಳಿದ್ರೆ ಭೂತಕಿ ಬಿಡ್ತಾಳತ್ತೆ. ನೀವ್ ಹೇಳಿ ಅತ್ತೆ. ಹಾಗಲ್ಲ ಅನಿರುದ್ಧ್, ಅವಳು ಎಲ್ಲಾನು ಸಾಯಿಸಕ್ಕೆ ಬಂದಿರೋದು. ನನ್ ಮಾತು ಕೇಳು. ಅನಿರುದ್ಧ್, ಭೂತಕಿ ಇವಳನ್ನ ಕರ್ಕೊಂಡು ಹೋಗ ಗುಡಿಸಲ್ ಕೂಡ ಹಾಕು. ಹೋಗು. ಅನಿರುದ್ಧ್, ಬಿಡು. ಬಿಡೆ. ಬಿಡು. ನಡಿಯೇ. ಬಾಗ್ಲು ತೆಗೀರಿ, ಚಿಲ್ಕ ತೆಗೀರಿ. ಭದ್ರಮ್ಮ ಅವರೇ, ಬೇಡ, ನಿಮ್ಮ ಕೈ ಮುಗಿತೀನಿ. ನಿಮ್ಮಮ್ಮನ ಸುಟ್ಟಾಕಿ ಸಾಯಿಸ್ಬೇಕು ಅನ್ನೋ ಆಸೆ ನನಗೀಡೇರ್ಲಿಲ್ಲ. ಆ ಆಸೆನ ಈಗ ನೆರವೇರಿಸ್ತಾ ಇದ್ದೀನಿ. ಸುಟ್ಟು ಬೂದಿ ಆಗೋಗೆ. ಅಯ್ಯೋ, ನಿಮ್ಮ ಕೈ ಮುಗಿತೀನಿ. ಅಯ್ಯೋ, ಅಮ್ಮನ
ನನ್ನಂತೂ ಸಾಯಿಸ್ಬಿಟ್ರಿ. ಅವ್ರ ಅಸ್ತಿನಾದ್ರೂ ಏನು ಮಾಡಬೇಡಿ. ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ಭದ್ರಮ್ಮ. ದಯವಿಟ್ಟು ನಿಲ್ಸಿ. ಭೂತಕಿ, ಇನ್ನು ಸ್ವಲ್ಪ ಸಮಯನೇ ಇರೋದು. ಅಸ್ಥಿ ಪಂಜರನ ತಗೋ. ನಿಲ್ಸು ಭೂತಕಿ, ಭೂತಕಿ ನಿಲ್ಸು. ಅಮ್ಮನ್ ಸಮಾಧಿನೇನು ಮಾಡಬೇಡಿ. ಹೋಗು. ಅಯ್ಯೋ ಭದ್ರಮ್ಮ ಅವರು, ನಿಮ್ಮ ಕೈ ಮುಗಿತೀನಿ, ಬೇಡ, ದಯವಿಟ್ಟು ಅದನ್ನೇನು ಮಾಡಬೇಡಿ. ಭೂತಕಿ, ಹೋಗ್ ತಗೊಂಡ್ ಬಾ. ಬೇಗ ತೆಗಿ ಭೂತಕಿ. ಅಯ್ಯೋ ಭದ್ರಮ್ಮ ಅವರು, ನಿಮ್ಮ ಕೈ ಮುಗಿತೀನಿ, ಬೇಡ, ದಯವಿಟ್ಟು ಅದನ್ನೇನು ಮಾಡಬೇಡಿ. ಇನ್ನೂ ಬೇಡ. ಅಳೆ ಸಾಯಿ, ಸಾಯಿ, ಅಲ್ಲೇ ಬಿದ್ದು ಸಾಯಿ ನೀನು. ಅಮ್ಮ, ಇಲ್ಲೋಡು, ನಿನ್ನ ಆಸ್ತಿ ನೋಡು. ನಿಮ್ಮಮ್ಮ ನೋಡು, ಚೆನ್ನಾಗಿದ್ದಾಳಲ್ವಾ? ಹಾ, ಪಾಪ ಅಮ್ಮನ ಜೀವಂತವಾಗಂತೂ ನೋಡಿಲ್ಲ. ಅವಳ ಆಸ್ತಿ ಪಂಜರನಾದ್ರೂ ನೋಡು. ನೋಡು. ಅಯ್ಯೋ ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕೈ ಮುಗಿತೀನಿ, ಬೇಡ ಭದ್ರಮ್ಮ ಅವರೇ, ದಯವಿಟ್ಟು ನಿಲ್ಸಿ. ಆಹಾಹಾಹಾ, ಆಹಾಹಾಹಾ, ನಿನ್ನ ಅಳು ಶಬ್ದ ಎಷ್ಟು ಆನಂದ ಕೊಡುತ್ತೆ ಅಂತ ಇವಾಗ್ಲೇ ನನ್ಗೆ ಅರ್ಥ ಆಗಿದ್ದು. ಭೂತಕಿ, ಬಂದಿರೋ ಕೆಲಸ ಪೂರ್ತಿ ಆಯ್ತು. ಹೋಗೋಣ ಬಾ. ಭದ್ರಾ, ಅಯ್ಯೋ, ಯಾರ ಕಣ್ಣಿಗೂ ಕಾಣಿಸ್ಬಾರ್ದು ಅಂತ ಅಂದ್ಕೊಂಡಿದ್ರೆ ಅಣ್ಣನ ಕಣ್ಣಿಗೆ ಬಿದ್ನಾ? ಇವಾಗ ದೇವ್ರೆ ನನ್ನ ಕಾಪಾಡಬೇಕು. ಅನಿರುದ್ಧೇನಾಯ್ತು? ಅಣ್ಣ, ಭದ್ರಾ, ಪುಣ್ಯನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ ಅಂದ್ರೆ ನಾಗನಿಧಿನ ಪಡ್ಕೊಳ್ಳೋಕೆ ಅಂತ ಅರ್ಥ ಆಗ್ತಾ ಇದೆ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ ಅಣ್ಣ. ಹಾಗೇನು ಇಲ್ಲ ಅಂದ್ರೆ ಈ ಸಮಾಧಿ ಯಾಕಾಗ್ದಿದ್ದು? ಪುಣ್ಯ ಮನೆಗೆ ಬೆಂಕಿ ಯಾಕೆ ಹಚ್ಚಿದ್ದು? ನನ್ ಮಗ ಪ್ರಜ್ಞೆ ತಪ್ಪಿ ಯಾಕೆ ಬಿದ್ದಿದ್ದಾನೆ? ನಿಜ ಹೇಳು, ಇಲ್ಲೇನ್ ನಡೀತಾ ಇದೆ? ಅದು ಅಣ್ಣ, ಕತೆ ಹೇಳ್ಬೇಡ ಭದ್ರಾ, ನಿಜ ಹೇಳು. ಇಲ್ಲಾಂದ್ರೆ ನನ್ನ ಕೈ ಮಾತಾಡುತ್ತೆ. ನಿನ್ಗೂ ಇಲ್ಲಿ ನಡೆದಿರೋ ಘಟನೆಗೂ ಏನೋ ಸಂಬಂಧ ಇದೆ. ಅದೇನು ಅಂತ ಹೇಳು. ಅಣ್ಣ, ಆ ಪುಣ್ಯ ಬೇರೆ ಯಾರೂ ಅಲ್ಲ, ನಮ್ಮ ಶತ್ರು ಆದಂತ ಮಹಾದೇವಿ ಮಗಳು. ನೀನೇನ್ ಹೇಳ್ತಿದ್ಯಾ? ಪುಣ್ಯ ಮಹಾದೇವಿ ಮಗಳ? ಹೌದಣ್ಣ. ಅದಕ್ಕೆ ಅವಳು ನಮ್ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಮ್ಮನೆ ಕಾಲಿಟ್ಟಿದ್ದು. ಪುಣ್ಯ ಅದಕ್ಕೆ ಇವಳನ್ನ ಸಾಯಿಸೋಕ್ ಪ್ರಯತ್ನ ಮಾಡಿದಾಳೆ. ಈ ಮನೆನ ಜಮೀನ ತನ್ನ ಹೆಸರಿಗೆ ಮಾಡ್ಕೊಂಡ್ಲು. ನಾಗನಿಧಿರಾಸ್ಯನ ತನ್ನಲ್ಲೇ ಬಚ್ಚಿಟ್ಕೊಂಡು ನಮ್ಮನ್ನೆಲ್ಲ ಆಟ ಆಡಿಸ್ತಿದ್ದಾಳೆ. ಇವಳು ತಕ್ಕ ಶಾಸ್ತಿನೇ ಆಗಿದೆ. ಇಲ್ಲೇ ಸಾಯ್ಲಿ ಬಿಡು ಅವಳು. ಅಪ್ಪ, ಅಪ್ಪ,
ಪುಣ್ಯ ಸತ್ತೋಗ್ಬಿಡ್ತಾಳಪ್ಪ. ಸಾಯ್ಲಿ ಬಿಡೋ. ಅಪ್ಪ ಪ್ಲೀಸ್ ಅಪ್ಪ. ಪುಣ್ಯ ಪುಣ್ಯ. ಅನಿರೋಧ್, ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ ನಿನ್ನ ಇಲ್ಲೇ ಸಾಯಿಸ್ಬಿಡ್ತೀನಿ. ಜಾಗ್ರತೆ, ಬಾ ಹಿಂದೆ. ಅಪ್ಪ ಇದು ತಪ್ಪಪ್ಪ, ಪಾಪ ಅಪ್ಪ, ಇದು ಅನ್ಯಾಯ ಅಪ್ಪ. ಅನಿರೋಧ್, ನ್ಯಾಯ ಅನ್ಯಾಯ ಏನು ಅಂತ ನಿನ್ನಿಂದ ತಿಳ್ಕೋಬೇಕಾಗಿಲ್ಲ ನನಗೆ. ಅವಳು ನಮ್ ಶತ್ರು. ನನ್ನನ್ನು ಸಾಯಿಸ್ಬೇಕು ಅಂತ ನೋಡಿದ್ಲು. ನಮ್ಮ ವಂಶನ ನಾಶ ಮಾಡಬೇಕು ಅಂತ ಪ್ರಯತ್ನ ಪಟ್ಲು. ಅಂತವಳನ್ನ ಬದುಕಿಸ್ಬೇಕು ಅಂತ ನೋಡ್ತಿದೀಯಾ? ಮತ್ತೆ ನಮ್ಮ ಮೇಲೆ ಹಾಗೆ ತೀರಿಸ್ಕೊಳ್ಳಕ್ಕೆ ಅವಕಾಶ ಕೊಡಬೇಡ. ಗರುಡ ದೇವನಿಗೆ ಹಾಲು ಅಭಿಷೇಕ ಮಾಡೋ, ಪುಣ್ಯ ಬರುತ್ತೆ. ಇದಕ್ಕೆ ಹಾಲು ಸುರಿದ್ರೆ ವಿಷನ್ ಕಕ್ಕತ್ತೆ. ಆ ವಿಷಕಾರೋ ಹಾವಿನ ಭಕ್ತರು ಬದುಕೋದಿಕ್ಕೆ ಯೋಗ್ಯರಲ್ಲ. ಸಾಯ್ಲೆ. ಹೇಗಾದ್ರೂ ಮಾಡಿ ಪುಣ್ಯನ ಕಾಪಾಡ್ಕೋಬೇಕು, ಇಲ್ಲಾಂದ್ರೆ ಇವ್ರು ಸಾಯಿಸ್ಬಿಡ್ತಾರೆ. ಪುಣ್ಯ, ಮೊದಲನೇ ಸಲ ನಿನಗೋಸ್ಕರ, ನಿನ್ನ ಬದುಕ್ಸೋಕ್ಕೋಸ್ಕರ ನಾನು ಸುಳ್ಳು ಹೇಳ್ತಾ ಇದ್ದೀನಿ. ಅವಳು ಸತ್ರೆ ನಾಗನಿಧಿ ರಹಸ್ಯ ಕೂಡ ಪುಣ್ಯನ್ ಜೊತೆ ಸತ್ತು ಹೋಗ್ಬಿಡುತ್ತೆ ಅಪ್ಪ. ಪರವಾಗಿಲ್ವಾ? ಅನಿರುದ್ಧ್, ಏನ್ ನೀನ್ ಹೇಳ್ತಿರೋದು? ಆ ನಾಗನಿಧಿ ತಿಳ್ಕೊಂಡಿರೋ ಏಕೈಕ ವ್ಯಕ್ತಿ ಅಂದ್ರೆ ಅದು ಪುಣ್ಯ. ಆ ನಿಧಿ ರಹಸ್ಯನ ನಮಗೆ ಹೇಳ್ದೇನೆ ಅವಳು ಸತ್ತೋಗ್ಬಿಟ್ರೆ ಅದರಿಂದ ನಷ್ಟ ನಮ್ಗೆ ಅಪ್ಪ. ಹೌದು ಕಣೋ. ಅಪ್ಪ, ನಿಧಿ ರಹಸ್ಯ ಹೇಳ್ದೇನೆ ಪುಣ್ಯ ಸತ್ತೋಗ್ಬಿಟ್ರೆ ತಲಾಂತರದಿಂದ ಪಡ್ಕೋಬೇಕು ಅಂತಿರೋ ಆ ನಾಗನಿಧಿ ನಮಗೆ ಹೇಗೆ ಸಿಗುತ್ತೆ ಅಪ್ಪ? ನಾನು ಪುಣ್ಯನ ಕಾಪಾಡ್ಕೋಬೇಕು ಅಂತ ಅನ್ಕೊಂತಿರೋದು ಅವಳ ಮೇಲಿರೋ ಪ್ರೀತಿಗೋಸ್ಕರ ಅಲ್ಲಪ್ಪ, ಆ ನಾಗನಿಧಿನ ನಿಮ್ ಕೈಗೆ ಒಪ್ಸೋಕ್ಕೋಸ್ಕರ. ನಮಗೆ ನಿಧಿ ರಹಸ್ಯ ಗೊತ್ತಾದ್ಮೇಲೆ ನಿಮ್ ಕೈಯಾರೆ ನೀವೇ ಅವಳನ್ನ ಸಾಯಿಸಿ ಅಪ್ಪ. ದಯವಿಟ್ಟು ಈಗ ಮಾತ್ರ ಅವಳನ್ನ ಕಾಪಾಡಿ ಅಪ್ಪ. ಶಬಾಷ್ ಕಣೋ. ಈಗ ನೀನ್ ಈ ಧನಂಜಯ ವರ್ಮನ ಮಗ ಅನ್ಸ್ಕೊಂಡೆ. ಶಬಾಷ್. ಅಮ್ಮ, ನಿಧಿ ರಹಸ್ಯ ನಿನಗೆ ಗೊತ್ತಾಯ್ತಾ ಅಂತಾನೂ ಕೇಳಲಿಲ್ಲ. ಪುಣ್ಯನ ಕಾಪಾಡು ಅಂತ ಕೂಡ ಹೇಳಿಲ್ಲ. ಯಾಕೆ ಒಂದು ಸುಮ್ಮನೆ ಇದ್ದಾನೆ? ನಾನು ಹೋಗಿ ಅವಳನ್ನ ಕಾಪಾಡ್ತೀನಿ. ಹೋಗು. ಪುಣ್ಯ 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 ಎದ್ದೇಳು. ಪುಣ್ಯ ಪುಣ್ಯ ಎದ್ದೇಳು. ಭದ್ರಾ, ಈ ಅಸ್ಥಿ ಪಂಜರ ಯಾಕೆ? ಅಣ್ಣ, ಅದು ಅಸ್ಥಿ ಪಂಜರಕ್ಕೆ ಪೂಜೆ ಮಾಡಿದ್ರೆ ನಿಧಿ ರಹಸ್ಯ ಬೇಗ ಗೊತ್ತಾಗುತ್ತಂತೆ, ಅದಕ್ಕೆ. ಪುಣ್ಯ ಏಳು. ಪುಣ್ಯ ಪುಣ್ಯ ಬೇಗ ಎದ್ದೇಳು. ಎದ್ದೇಳು ಪುಣ್ಯ. ಈ ಕಡೆ ಬಾ ಬಾ. ಅಮ್ಮ, 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 ಅಮ್ಮ. ಈ ಕಡೆ ಬಾರೆ. ನನ್ ತಂಗಿ ಗೊತ್ತಿಲ್ಲದೆ ತಪ್ಪು ಮಾಡಿದಾಳೆ. ಅದ್ರ ವಿಷಯ ಆಮೇಲೆ ನೋಡ್ಕೋತೀನಿ. ನೀನ್ ಮೊದ್ಲು ನಡಿ. ನಡಿ. ಬಿಡಿ ನನ್ನ. ನೀನ್ ನಿನ್ ಭಕ್ತನ ಕಾಪಾಡೋದಕ್ಕೆ ಬಂದೆ ಅಂತ ಅನ್ಕೊಂಡಿದ್ಯಾ? ನಿನ್ ಮೃತ್ಯುನ ಹುಡ್ಕೊಂಡ್ ಬಂದಿದ್ಯಾ ನಾಗಮ್ಮ?
ನಮೋ ವೈನತೆಯ. ಬುಸುಗುಡ್ತಿರೋ ಈ ನಾಗಮ್ಮಗೆ ಗರುಡ ಶಕ್ತಿ ಏನು ಅಂತ ತೋರ್ಸು. ನಾಗಮ್ಮ ಕತ್ತನ್ನ ಕತ್ತರಿಸಿ ಅವಳ ಅಹಂಕಾರನ ಮೊರೆ. ಬೇಡ ಯಜಮಾನ್ರೆ, ಬೇಡ. ನಾಗಮ್ಮ, ಬಾ ನಡಿ ಬಾ. ನಾಗಮ್ಮ. ಅರವಿಂದ, ಅರವಿಂದ, ಓಂ ಕಾಲಭೈರವಾಯ ನಮಃ. ಸ್ವಾಹ. ಅರವಿಂದ, ಯಾರು? ಯಾರದು? ನಾನು ಮಹಾದೇವಿ.